ಹಲೋ ಫುಡೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಾಡ್ತಿರೋ ರೆಸಿಪಿ ವೆಜಿಟೇಬಲ್ ಸಾಗು. ಇದು ಬಂದ್ಬಿಟ್ಟು ನಾನು ನನ್ನ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ, ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ. ಸೊ ಇದಕ್ಕೆ ಫಸ್ಟ್ ಬೇಕಾಗಿರೋದು ಹುರುಳಿಕಾಯಿ, ಬೀನ್ಸ್, ಬಟಾಣಿ, ಆಲೂಗಡ್ಡೆ, ಕ್ಯಾಪ್ಸಿಕಮ್. ಫಸ್ಟು ನಾನು ಹುರುಳಿಕಾಯಿ, ಕ್ಯಾರೆಟ್, ಬಟಾಣಿನ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ನೀವು ಬೇಕಂದರೆ ಆಯಿಲಲ್ಲಿ ಕೂಡ ನೀಟಾಗಿ ತರಕಾರಿನ ಮಗ್ಗಿಸ್ಕೊಂಡ್ರೆ ಇನ್ನೂ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಬಟ್ ನಾನು ಬೇಗ ಆಗಲಿ ಅಂತ ಅದನ್ನು ಕುಕ್ಕರ್ಗೆ ಇಟ್ಕೊಂಡೆ. ಸೊ ಇನ್ನೊಂದು ಸೈಡಲ್ಲಿ ಬಂದ್ಬಿಟ್ಟು ನಾವು ಪೇಸ್ಟಿಗೆ ರೆಡಿ ಮಾಡ್ತಾಯಿದ್ದೀವಿ, ಇದೆಲ್ಲ ರುಬ್ಕೊಳೋದು. ಸೊ ಫಸ್ಟ್ ಆಯಿಲ್ ಹಾಕ್ಕೊಂಡು ಆನಿಯನ್ಸ್ ಹಾಕ್ಕೊಂಡೆ, ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಹಚ್ಚಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಗ್ಗಿಸ್ಕೊಂಡ್ರೆ ಈರುಳ್ಳಿ ಬೇಗ ಮಗ್ಗುತ್ತೆ. ಅದಾದಮೇಲೆ ಈರುಳ್ಳಿ ಮಗ್ಗಾದ್ಮೇಲೆ ಇದಕ್ಕೆ ನಾನು ಟೊಮೆಟೊ ಹಾಕೋತೀನಿ. ಟೊಮೆಟೊ ಈರುಳ್ಳಿ ಒಟ್ಟಿಗೆ ಹಾಕಿದ್ರೆ ಈರುಳ್ಳಿ ಟೇಸ್ಟ್ ಚೆನ್ನಾಗಿರಲ್ಲ, ಹಸಿ ಹಸಿಯಾಗಿರುತ್ತೆ. ಸೊ ಫಸ್ಟು ಈರುಳ್ಳಿ ಫುಲ್ ಮಗ್ಗಿರಬೇಕು, ಆಮೇಲೆ ಟೊಮೆಟೊ ಹಾಕ್ಕೊಳ್ಳಿ. ನಾನು ಆಮೇಲೆ ಕ್ರೀಮಿ ಟೆಕ್ಸ್ಚರು, ಕ್ರೀಮಿ ಟೇಸ್ಟ್ ಇರಬೇಕು ಅಂತ ಇಲ್ಲಿ ಗೋಡಂಬಿ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸೊ ಗೋಡಂಬಿ ಎಲ್ಲ ಹಾಕ್ಕೊಂಡು ನೀಟಾಗಿ ಬಾಯ್ಲ್ ಆಗೋವಾಗ ನಾನಿಲ್ಲಿ ಸ್ಪೈಸಸ್ ಹಾಕ್ಕೋತಾ ಇದ್ದೀನಿ. ಚಕ್ಕೆ, ಮೊಗ್ಗು, ಲವಂಗ ಇದನ್ನು ಹಾಕ್ಕೊಂಡು ಮತ್ತೆ ಫ್ರೈ ಮಾಡಿಕೊಂಡೆ. ಟೇಸ್ಟ್ಗೋಸ್ಕರ, ಸ್ಪೈಸಿಗೋಸ್ಕರ ಒಂದು 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಚಿಲ್ಲಿ ಪೌಡರ್ ಹಾಕೋದು. ಸೊ ಗ್ರೈಂಡ್ ಮಾಡ್ಕೊಳಕ್ಕೆ ನಾನು ಸ್ವಲ್ಪ ಇರಲಿ ಅಂತ 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕಿಚನ್ ಕಿಂಗ್ ಮಸಾಲ ಯೂಸ್ ಮಾಡ್ತಾಯಿದ್ದೀನಿ. ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಕೂಲ್ ಡೌನ್ ಮಾಡ್ಕೊಳಕ್ಕೆ ಒಂದು ಪ್ಲೇಟಿಗೆ ಹಾಕಿಕೊಳ್ಳೋಣ. ಸೊ ಇದಾಗಿದೆ. ಅದಕ್ಕೆ ಬೇಕಂದರೆ ಹಸಿ ಕೊಬ್ಬರಿ ಹಾಕ್ಕೋಬೋದು, ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ. ನೀವು ಇಷ್ಟ ಆಗಲ್ಲ ಕೊಬ್ಬರಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಹಸಿ ಕೊಬ್ಬರಿ ಹಾಕ್ಕೊಂಡು 1-2 ಮಿನಿಟ್ ಬಿಸಿ ಮಾಡಿಕೊಂಡು ಆಮೇಲೆ ಪ್ಲೇಟಿಗೆ ಶಿಫ್ಟ್ ಮಾಡಿಕೊಂಡೆ ನಾನು. ಕೂಲ್ ಡೌನ್ ಆದಮೇಲೆ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಗಸಗಸೆನ ನಾನು ಆಗಲೇ ಹಾಟ್ ವಾಟರಲ್ಲಿ ನೆನೆಸಿಟ್ಟಿದ್ದೆ, ಅದನ್ನು ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡಿಕೊಂಡೆ. ಫುಲ್ ನೈಸಾಗಿ ಪೇಸ್ಟ್ ಆಗಬೇಕು, ಆವಾಗಲೇ ಟೇಸ್ಟ್ ಚೆನ್ನಾಗಿರೋದು. ಸೊ ಈಗ ಅದೆಲ್ಲ ಪೇಸ್ಟಿಗೆ ರೆಡಿ ಆಯಿತು. ಇವಾಗ ಬಟ್ಲಿಕ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್, ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಆಮೇಲೆ ಫಸ್ಟ್ ಇಲ್ಲಿ ಆಲೂಗಡ್ಡೆ ಬೇಯಿಸ್ಕೊತಾ ಇದ್ದೀನಿ. ಇದು ನೀಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಈಗ ಕಲರ್ ಬಂದಿದೆ. ಇದಾದಮೇಲೆ ನಾನು ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ಕೋತಾ ಇದ್ದೀನಿ. ನೀವು ಕ್ಯಾಪ್ಸಿಕಮ್ ಬೇಕಂದರೆ ಹುರುಳಿಕಾಯಿ, ಕ್ಯಾರೆಟ್ ಜೊತೆಗೆ ಕುಕ್ಕರಲ್ಲಿ ಕೂಡ ಹಾಕಿಡ್ಬೋದು. ನಾನು ಇಲ್ಲಿ ಎಣ್ಣೆಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದೆರಡನ್ನು. ಸೊ ಬೇಗ ಹಾಕಬೇಕು ಅಂತ ನಾನು ಸ್ವಲ್ಪ ಇಲ್ಲಿ ವಾಟರ್ ಹಾಕ್ಕೊಂಡು ಬೇಯೋಕ್ಕಿಟ್ಟೆ. ಇದೆರಡು ಕುಕ್ ಆಗೋವಾಗ ಈರುಳ್ಳಿ ಸ್ವಲ್ಪ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಆಮೇಲೆ ಇನ್ನೊಂದು ಹಾಫ್ ಈರುಳ್ಳಿ ಸಣ್ಣಕ್ಕೆ ಹಚ್ಕೊಂಡು ಇಟ್ಕೊಂಡಿದ್ದೆ, ತುಂಬ ಸಣ್ಣಕ್ಕೆ ಚೆನ್ನಾಗಿರುತ್ತೆ ಅಂತ. ಸೊ ಸಣ್ಣಕ್ಕೆ ಹಚ್ಚಿರೋ ಈರುಳ್ಳಿನೂ ಇದಕ್ಕೆ ಹಾಕ್ಬಿಟ್ಟು ನೀಟಾಗಿ ಮಗ್ಗಿಸ್ಕೊತಾ ಇದ್ದೀನಿ. ಈಗ ಇದೆಲ್ಲ ಮಗ್ಗಿದೆ. ಕ್ಯಾಪ್ಸಿಕಮ್ ಸ್ವಲ್ಪ ನೋಡಿ ಮಗ್ಗಿದೆಯಾ ಇಲ್ವಾ ಅಂತ, ಇಲ್ಲಾಂದರೆ ಚೆನ್ನಾಗಿರಲ್ಲ. ಆಗಲೇ ನಾವು ಬೇಯಿಸ್ಕೊಂಡ್ವಲ್ಲ ವೆಜಿಟೇಬಲ್ಲು, ಹುರುಳಿಕಾಯಿ, ಕ್ಯಾರೆಟ್ ಎಲ್ಲ, ಅದನ್ನು ಈಗ ಹಾಕ್ಕೋತಾ ಇದ್ದೀನಿ. ಸೊ ಈ ತರಕಾರಿ ಸಾಗು ಇಷ್ಟಪಡದೇ ಇರೋರು ಯಾರೂ ಇರಲ್ಲ, ಸಕ್ಕತ್ತಾಗಿರುತ್ತೆ. ನೀವು ಟ್ರೈ ಮಾಡಿ. ನಾನು ಆಗಲೇ ಮಾಡಿಕೊಂಡಿದ್ನಲ್ಲ ಆ ಪೇಸ್ಟ್ ಕೂಡ ಹಾಕ್ಕೋತಾ ಇದ್ದೀನಿ. ನೀವು ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಸ್ವಲ್ಪ ಲಿಕ್ವಿಡ್ ಆಗಬೇಕು ಅಂದರೆ ಇನ್ನೂ ನೀರು ಸೇರಿಸ್ಕೋಬೋದು. ನಾವು ಸ್ವಲ್ಪ ತಿಕ್ಕಾಗಿ ತಿನ್ನೋದ್ರಿಂದ ಹೀಗೆ ಸ್ವಲ್ಪ ವಾಟರ್ ಹಾಕ್ಕೋತಾ ಇದ್ದೀನಿ ಅಷ್ಟೇ. ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್, ನಾನು ಆಗಲೇ ಹಸಿಮೆಣ್ಸಿನ್ಕಾಯಿ 2 ಹಾಕ್ಕೊಂಡಿದ್ದು ಅದಕ್ಕೆ. ನೀವು ಬೇಕಂದರೆ ಫುಲ್ ಹಸಿಮೆಣ್ಸಿನ್ಕಾಯಿ, ಇಲ್ಲಾಂದರೆ ಬರೀ ಚಿಲ್ಲಿ ಪೌಡರ್ ಹಾಕ್ಕೋಬೋದು. ಆಮೇಲೆ ಸ್ವಲ್ಪ ಟೇಸ್ಟ್ಗೆ ಜೀರಿಗೆ ಪುಡಿ ಹಾಕ್ಕೊಂಡೆ. ಇದೆರಡು ಹಾಕ್ಕೊಂಡು ನೀಟಾಗಿ ಬಾಯ್ಲ್ ಆಗಿಬಿಡ್ತೀನಿ. ಸೊ ಇದು ನೀಟಾಗಿ ಆಗಿದೆ ಅಂತ ಗೊತ್ತಾಗೋದು ಹೇಗೆ ಅಂದರೆ ಎಣ್ಣೆ ಬಿಡುತ್ತೆ. ಇದು ಬಾಯ್ಲ್ ಆಗೋವಾಗ ಮೇಲ್ಗಡೆ ಎಲ್ಲ ಎಣ್ಣೆ ತೇರಿರುತ್ತಲ್ಲ, ಆವಾಗ ಆಗಿದೆ ಅಂತ ಅರ್ಥ. ಸೊ ಸಾಲ್ಟ್ ನಾನು ಲಾಸ್ಟಲ್ಲಿ ಹಾಕ್ಕೊತೀನಿ ಯಾವಾಗಲೂ ಕೂಡ. ಬಾಯ್ಲ್ ಎಲ್ಲ ಆದಮೇಲೆ
ಹಾಕೊಳೋದು. ಟೇಸ್ಟ್ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ನಾನು ಸ್ವಲ್ಪ ಕೊರಿಯಾಂಡರ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಾದ್ಮೇಲೆ ಮಿಕ್ಸ್ ಮಾಡಿ, ಕಸ್ತೂರಿ ಮೇಥಿ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಬಿಡ್ಬೋದು, ಇದು ಆಪ್ಷನಲ್. ನಾನಿಲ್ಲಿ ಕೊತ್ತಂಬರಿ ಕಸ್ತೂರಿ ಮೇಥಿ ಎರಡು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಅದನ್ನು ಪುಡಿ ಮಾಡಿಬಿಟ್ಟು ಅದನ್ನು ಹಾಕ್ತಾಯಿದ್ದೀನಿ. ಅದು ಫ್ಲೇವರು ಸ್ಮೆಲ್ಲು ಎಲ್ಲ ಚೆನ್ನಾಗಿ ಕೊಡುತ್ತೆ ಅಂತ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು. ಇದು ಪೂರಿಗೆ, ಚಪಾತಿಗೆ, ಬಿಳಿ ಹೋಳಿಗೆಗೆ ಎಲ್ಲ ಸಕ್ಕತ್ತಾಗಿರುತ್ತೆ. ಟ್ರೈ ಮಾಡಿ. ಸೆಟ್ ದೋಸೆಗೆಲ್ಲ ಚೆನ್ನಾಗಿರುತ್ತೆ. ನಿಮ್ಗೆ ಇನ್ಯಾವ್ದು ಇಷ್ಟ, ಯಾವ ರೆಸಿಪಿ ಮಾಡಬೇಕು ಅಂತ ಹೇಳಿ, ಅದನ್ನು ಮಾಡ್ತೀನಿ. ಈ ವಿಡಿಯೋ ಸ್ವಲ್ಪ ಶಿವರಿಂಗ್ ಆಗಿದೆ. ನಾನೇನು ಸ್ಟ್ಯಾಂಡ್ ಎಲ್ಲ ಏನೂ ಇರಲಿಲ್ಲ ನನ್ನ ಹತ್ರ ಆಗ. ಇದೆಲ್ಲ ಓಲ್ಡ್ ವೀಡಿಯೋಸು. ಅದು ಸ್ವಲ್ಪ ಶೇಕ್ ಆಗಿದೆ. ನನ್ನ ಸಿಸ್ಟರ್ ಹತ್ರ ಫೋನ್ ಕೊಟ್ಟು ಮಾಡಿಸ್ದೆ, ಅದಕ್ಕೆ ಅದು ಫುಲ್ ಶೇಕ್ ಆಗ್ತೈತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸಾರಿ. ಫುಲ್ ಎಲ್ಲ ಇನ್ನೇನು ಸ್ಟವ್ ಆಫ್ ಮಾಡೋಕ್ಕೆ ಮುಂಚೆ ನಾನಿಲ್ಲಿ 1 ಸ್ಪೂನ್ ತುಪ್ಪ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಅದ್ರ ಸ್ಮೆಲ್ ಆಗಲಿ ಟೇಸ್ಟ್ ಆಗಲಿ ತುಪ್ಪದು ಬರೋದು ಸಕ್ಕತ್ತಾಗಿರುತ್ತೆ. ನೀವು ಸ್ಟಾರ್ಟಿಂಗ್ ಹಾಕ್ಕೊಂಡ್ಬಿಟ್ರೆ ನಿಮಗೆ ತುಪ್ಪ ಸ್ಮೆಲ್ಲು ಟೇಸ್ಟ್ ಎಲ್ಲ ಗೊತ್ತಾಗಲ್ಲ. ನಾನಿಲ್ಲಿ ಈ ಸಾಗುಗೆ ಬಂದು ಚಪಾತಿ ಮಾಡ್ಕೋತಾ ಇದ್ದೀನಿ. ಚಪಾತಿ ರೆಸಿಪಿ ಬೇಕು ಅಂದರೆ ಹೇಳಿ. ನೀಟಾಗಿ 3-4 ಲೇಯರ್ಸ್ ಮೇಲೆ ಬರುತ್ತೆ, ಸಾಫ್ಟಾಗಿರುತ್ತೆ. ತರಕಾರಿ ಸಾಗು ಜೊತೆ ತಿಂತಾಯಿರಿ, ಸಕ್ಕತ್ತಾಯಿತು.